ಲ್ಯಾಂಬೋರ್ಗಿನಿ ಕಾರಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕಾರಿನ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಆದರೆ ದೊಡ್ಡ ಅನಾಹುತ ಆಗೋದ್ರಲ್ಲಿದ್ದು ಸ್ವಲ್ಪದರಲ್ಲೇ ತಪ್ಪಿತ್ತು. ಬೆಂಗಳೂರಲ್ಲಿ ರಸ್ತೆ ಮಧ್ಯೆ ಸಂಚರಿಸುವಾಗ ಈ ರೀತಿ ಅವಘಡ ಆಗಿತ್ತು. ಇದನ್ನು ವಿಡಿಯೋ ಮಾಡಿ ಘಟನೆ ಬಗ್ಗೆ ಮಾಲೀಕರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಜನರ ಸಹಾಯದಿಂದ ಲ್ಯಾಂಬೋರ್ಗಿನಿ ಕಾರ್ ಸೇಫ್ ಆಗಿದೆ. ಇದು ಬರೋಬ್ಬರಿ 9 ಕೋಟಿ ಮೌಲ್ಯದ ಲ್ಯಾಂಬೋರ್ಗಿನಿ ಕಾರು. ಈ ವೇಳೆ ತಕ್ಷಣ ಸಹಾಯಕ್ಕೆ ಧಾವಿಸಿದಂಥ ಸ್ಥಳೀಯರು ಅವರಿಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಕಾರು ಮಾಲೀಕ ಕೂಡ ಸದ್ಯ ಸೇಫ್ ಇರೋದಾಗಿ ಹೇಳಿಕೊಂಡಿದ್ದಾರೆ. ಸಂಜೀವ್ ಅನ್ನೋರಿಗೆ ಸೇರಿದಂಥ ಲ್ಯಾಂಬೋರ್ಗಿನಿ ಕಾರ್ ಇದಾಗಿದೆ. ಲ್ಯಾಂಬೋರ್ಗಿನಿ ಸ್ಕ್ರಾಪ್ ಆಗೋಯ್ತು ಅಂತ ಹೇಳಿದ್ರಲ್ಲ, ತುಂಬಾ ಜನ ಹೇಳಿದ್ರಲ್ಲ, ಬಾಗುರು ಕರ್ಕೊಂಡು ಹೋಗ್ತೀನಿ, ತೋರಿಸ್ತೀನಿ ಬಾಗುರು ಹೇಳೋರು ಹೇಳ್ತಾ ಇರ್ತಾರೆ. ಯಾಕಂದರೆ ಹೊಟ್ಟೆ ಊರಿಗೆ ಹೇಳ್ತಾರೆ, ಆ ಥರ ಎಲ್ಲ ಹೇಳ್ಬಾರ್ದು. ಯಾವತ್ತಷ್ಟೇ ಕಷ್ಟಪಟ್ಟಿರೋದು ದೇವ್ರು ಕಾಪಾಡ್ತಾನೆ. ಏನೂ ಆಗಲಿಲ್ಲ ನನ್ನ ಗಾಡಿಗೆ. ಶನಿವಾರ ನಾನು ಗಾಡಿ ಎತ್ಕೊಂಡು ಹೋಗಿದ್ದೆ, ನಾನು ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗಿದ್ದೆ. ಕರ್ಕೊಂಡು ಹೋಗಿ ಬರೋವಾಗ ಕುಂದಲ್ಲಿ ಸಿಗ್ನಲ್ ಆಗ ಬೆಂಕಿ ಹಟ್ಕೊಂಡ್ಬಿಡ್ತು. C8 ಬೆಂಕಿ ಆರಿಸೋದಿತ್ತು ನನ್ನ ಹತ್ರ, ಯಾವಾಗೂ ಕಾರಾಗಿ ಇಟ್ಕೊಂಡಿರ್ತೀನಿ. ಹಂಗೆ ನಿಲ್ಲಿಸಿ ಸೈಡ್ಗೆ ಹಾಕಿ, ಒಂದು ಸೈಡ್ಗೆ ಹಾಕಿ ಪಬ್ಲಿಕ್ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಸೈಡ್ಗೆ ಹಾಕಿದೆ. ಹಾಕಿ ಎತ್ಕೊಂಡು ಹಾಕಿ ಎಲ್ಲ ಅನಿಸಿದೆ, ಅದು ಆಫ್ ಮಾಡಿದೆ. ತಿರ್ಗಾ ಅದು ನಿಂತ್ಕೊಂಡಿಲ್ಲ. ಆಮೇಲೆ ಬೇರೆಯವರೆಲ್ಲ ತುಂಬ ಜನ ವಿಡಿಯೋ ಮಾಡ್ತಾಯಿದ್ರು. ತುಂಬ ಜನ ಎಲ್ಲನೂ ಯೂಟ್ಯೂಬಾಗ ಅದು ಇದಕ್ಕೆ ಹಾಕವ್ರೆ. ನನಗೇನು ಬೇಜಾರಾಗಿಲ್ಲ. ಒಂದು ಯೂಟ್ಯೂಬಾಗೆ ಹಾಕಿದಾಗ ಅವ್ರು ಏನು ಹೇಳಿದ್ರು ಅಂತಪ್ಪ, ದೇವಸ್ಥಾನ ನಿಂದು ಕಾರೆಲ್ಲ ಸುತ್ತಲ್ಲ ಕೊಡು, ಧರ್ಮಸ್ಥಳ ಮಂಜುನಾಥ ನಿಂದು ಗಾಡಿ ಉಳ್ಸೋಕ್ಕಾಗಿಲ್ಲ ಅಂತ ಹೇಳ್ದ. ಸರ್ ನೀವು ಹೇಳೋದು ನಿಜನೇ, ಉಳ್ಸೋಕ್ಕಾಗಿಲ್ಲ ಅಂತ ಹೇಳ್ದ. ನನಗೆ ಉಳಿಸಿರೋದು ದೇವ್ರ ಥರ ಬಂದಿದ್ದು. ಒಂದು ಆಟೋ ಯಪ್ಪ ಬಂದ, ಒಂದು ಕ್ಯಾಬ್ ಡ್ರೈವರ್ ಬಂದರು, ಇಬ್ಬರು ಬಂದು ನನಗೆ ತುಂಬ ಸಪೋರ್ಟ್ ಮಾಡಿ ನನಗೆ ಆರಿಸ್ಕೊಟ್ರು. ಇಲ್ಲೇ ಇದೆ ಗಾಡಿ, ನೋಡ್ಬೋದು ನೀವು. ನೋಡಿ ಏನೂ ಆಗಿಲ್ಲ, ಇಷ್ಟೇ ಆಗಿರೋದು. ಎಲ್ಲರೂ ಹೇಳ್ತಾ ಇದ್ರು, ತುಂಬ ಜನ ಕಮೆಂಟ್ಗಳಾಗೆಲ್ಲ ಗಾಡಿನೇ ಸ್ಕ್ರಾಪ್ ಆಗೋಯ್ತು ಅಂದರು. ಇಲ್ಲಿ ನೋಡ್ಬೋದು, ಇಷ್ಟೇ ಆಗಿರೋದು. ಇಷ್ಟು ಒಂದು ವೈರ್ ಬೆಂಕಿ ಹಟ್ಕೊಂಡು ಪೆಟ್ರೋಲ್ ಸ್ವಲ್ಪ ಲೀಕೇಜ್ ಆಗಿರೋದಕ್ಕೆ ಅಂಟ್ಕೊಂಡಿರೋದು. ನನ್ನ ಗಾಡಿ ಏನೂ ಆಗಲಿಲ್ಲ. ದಯವಿಟ್ಟು ತಪ್ಪು ಹೇಳೋ ಮಾಹಿತಿಗಳೆಲ್ಲ ಹೇಳಿ ಎಲ್ಲರಿಗೂ ಪಬ್ಲಿಸಿಟಿ ಮಾಡೋಕ್ಕೆ ಹೋಗ್ಬೇಡಿ. ಇನ್ನೊಂದು, ಇದು ಒಳ್ಳೆ ಗಾಡಿ, ಚೆನ್ನಾಗಿದೆ, ನನಗೆ ಇಷ್ಟಪಟ್ಟು ತೊಗೊಂಡಿರೋದು. ಎಲ್ಲರೂ ಗಾಡಿಯೆಲ್ಲ ಸ್ಕ್ರಾಪ್ ಆಗೋಯ್ತು ಅಂದ್ಬಿಟ್ಟು ತುಂಬ ಜನ ಯೂಟ್ಯೂಬ್ಗಳು ಚಾನಲ್ಗಳೆಲ್ಲ ಹಾಕಿರ್ತಾರೆ. ಇನ್ಸ್ಟಾಗ್ರಾಮ್ ಅವರು ಬೇಲೆ ಬೇಯಿಸ್ಕೊಳೋಕ್ಕೋಸ್ಕರಾಗೆ ಎಲ್ಲ ಹಾಕ್ಕೊಂಡು ತೋರಿಸ್ತಾ ಇರ್ತಾರೆ ಕೆಟ್ಟದಾಗೆ. ಕೆಲವರು ಚಾನಲ್ಗಳಾಗ ಒಳ್ಳೆ ತೋರಿಸಿದ್ದಾರೆ. ಅವರು ಇದ್ದಾನೆ, ನಾನು ತುಂಬ ಜನಕ್ಕೆ ಹೆಲ್ಪ್ ಮಾಡ್ತೀನಲ್ಲ, ಅದು ಎಲ್ಲೋ ಒಂದು ಸ್ವಲ್ಪ ಬಂದು ನನಗೆ ಕಾಪಾಡಿದೆ. ಆಲ್ಮೋಸ್ಟ್ಲು ಇದು ಲ್ಯಾಂಬೋರ್ಗಿನಿ ಬೆಂಕಿ ಅಂಟ್ಕಿದ ಮೇಲೆ ಗಾಡಿನೇ ಸ್ಕ್ರಾಪ್ ಆಗೋದು. ಅವ್ರು ಹೇಳೋದು ನಿಜನೇ, ಆದರೆ ನಮ್ಮ ಗಾಡಿ ಏನೂ ಆಗಿಲ್ಲ ಗುರು. ಒಳ್ಳೆಯದು ಎಲ್ಲರೂ ಯಾರು ಒಳ್ಳೆಯವ್ರು ಮಾತಾಡಿದ್ರೆ ಅವ್ರಿಗೆ ಒಳ್ಳೆಯದು ಆಗೇ ಆಗುತ್ತೆ. ಇದೇ ಕಾರಣ ನನಗೆ ಇಷ್ಟು ಹೇಳ್ಬಲ್ಲೆ. ಆದರೆ ಗುರು, ನಂದು ಬಿಟ್ಟಾಕಿ ಗುರು, ಯಾರೇ ಆಗಲಿ ಒಂದು ರೋಡಾಗ ಏನೋ ಒಂದು ಹೆಚ್ಚು ಕಡಿಮೆ ಆದರೆ ವಿಡಿಯೋ ಮಾಡೋದು ಬಿಟ್ಬಿಟ್ಟು ದಯವಿಟ್ಟು ಎಲ್ಲರೂ ಹೋಗಿ ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಒಳ್ಳೇದಾಗುತ್ತೆ. ನಾಳೆ ದಿನ ನಿಮಗೂ ಒಳ್ಳೇದು ಹೆಲ್ಪ್ ಮಾಡ್ತಾರೆ. ಅದು ನೀವು ಏನು ಮಾಡ್ತೀರಿ, ವಿಡಿಯೋ ಮಾಡ್ಕೊಂಡಿದ್ರೆ ಅವರು ನಾಳೆ ದಿನ ನಿಮ್ಮನ್ನು ವಿಡಿಯೋ ಮಾಡ್ತಾ ಇರ್ತಾರೆ. ಅದು ಕಾಪಿ ಹೊಡಿತದೆ. ಯಾವತ್ತೂ ಅಷ್ಟೇ ನೀವು ಹೆಲ್ಪ್ ಮಾಡಿ ಎಲ್ಲರನ್ನೂ ಉಳಿಸೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.